ರಾತ್ರಿ 11 ಗಂಟೆ ಸುಮಾರಿಗೆ ನುಗ್ಗಿದ್ದಂತ ಗುಂಪು ಮನೆಗಳ ಮೇಲೂ ಕೂಡ ಕಲ್ಲುರಾಟವನ್ನ ಮಾಡ್ತಾ ಇದ್ರು. ನ್ಯೂಸ್ 18ಗೆ ಪ್ರತ್ಯಕ್ಷ ದರ್ಶಿಗಳು ಹೇಳಿಕೆಯನ್ನ ಕೊಟ್ಟಿದ್ದನ್ನ ಗಮನಿಸ್ತಾ ಇದ್ರು. ನೀವು ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಂತ ಗುಂಪು ಅದು ಅಂತ ಹೇಳ್ತಾ ಇದ್ರು. 300-400 ಜನರ ಗುಂಪು, ಅಂದ್ರೆ ಟೋಟಲ್ ಆಗಿ ಒಂದು 3,000 ರಿಂದ 4,000 ಜನ ಸೇರಿದ್ರು. ಅದರಲ್ಲಿ 300 ರಿಂದ 400 ಜನರ ಗುಂಪು ಆ ಏರಿಯಾದಲ್ಲಿ ಓಡಾಡ್ತಾ ಅಲ್ಲಿರುವಂತ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ರು ದುಷ್ಕರ್ಮಿಗಳು. ಮನೆಗಳ ಮುಂದೆ ನಿಲ್ಲಿಸಿದ್ದಂತ ಕಾರುಗಳನ್ನ ಜಖಂಗೊಳಿಸಿದ್ರು, ಮನೆಗಳ ಗಾಜುಗಳನ್ನ ಪುಡಿ ಮಾಡಿದ್ರು. ನ್ಯೂಸ್ 18ಗೆ ಪ್ರತ್ಯಕ್ಷದರ್ಶಿಗಳು ಮಾತನಾಡುವಂತ ಸಂದರ್ಭದಲ್ಲಿ ಅವ್ರ ಮನೆ ಮುಂದೆ ಏನಾಯ್ತು, ಅವ್ರ ಏರಿಯಾದಲ್ಲಿ ಏನಾಯ್ತು ಅನ್ನುವಂತ ಮಾಹಿತಿಯನ್ನ ನೀಡಿದ್ರು. ಅಂಗಡಿ ಮನೆಗಳ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಪೊಲೀಸರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ 3,000 ರಿಂದ 4,000 ಜನ ಒಂದೇ ಸಲ ಸೇರ್ತಾರೆ. ಆ ದುಷ್ಕರ್ಮಿಗಳು ಒಟ್ಟೊಟ್ಟಿಗೆ ಬರ್ತಾರೆ, ಕಲ್ಲು ತೂರಾಟವನ್ನ ಮಾಡ್ತಾರೆ. ಚೀಲದಲ್ಲೆಲ್ಲ ಕಲ್ಲು ತಗೊಂಡ್ಬರ್ತಾರೆ, ಇಟ್ಕೆಗಳನ್ನ ಇಟ್ಕೊಂಡ್ಬಂದಿರ್ತಾರೆ, ಕೈಯಲ್ಲೆಲ್ಲ ಈ ದೊಣ್ಣೆಗಳನ್ನ ಇಟ್ಕೊಂಡ್ಬಂದಿರ್ತಾರೆ. ಅಂದ್ರೆ ಪೊಲೀಸರಿಗೂ ಕೂಡ ಅಂತ ಸಂದರ್ಭದಲ್ಲಿ ದಿಢೀರಂತ ರಾತ್ರಿ ನಡೆದಿದ್ದಂತ ಬೆಳವಣಿಗೆಯನ್ನ ನಿಯಂತ್ರಣ ಮಾಡುವಂಥದ್ದು ಸಹಜವಾಗಿ ಕಷ್ಟ ಆಗಿತ್ತು, ಸವಾಲಾಗಿತ್ತು ಅಲ್ಲಿ. ನ್ಯೂಸ್ 18ಗೆ ಪ್ರತ್ಯಕ್ಷದರ್ಶಿಗಳು ಇದನ್ನೇ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಭೆಯಲ್ಲಿ ಹಲವಾರು ಗಾಡಿಗಳು ಜಖಂಗೊಂಡಿದ್ದಾವೆ. ನಾವೀಗ ಹಳೆಯ ಹುಬ್ಬಳ್ಳಿಯ ಪ್ರದೇಶದಲ್ಲಿದ್ದೇವೆ. ನೋಡ್ತಾ ಇರಬಹುದು, ಇಲ್ಲಿ ಕಾರ್ ಸಹ, ಅಂದ್ರೆ ಸಾರ್ವಜನಿಕರ ಕಾರು, ಅಂದ್ರೆ ಪೊಲೀಸ್ ವಾಹನಗಳ ಜೊತೆಗೆ ಸಾರ್ವಜನಿಕರ ವಾಹನಗಳ ಮೇಲೂ ಸಹ ಕಲ್ಲು ತೂರಾಟ ಮಾಡಲಾಗಿದೆ. ದೇವಸ್ಥಾನಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಈಗ ನೋಡಿ, ಸಂಪೂರ್ಣವಾಗಿ ಕಾರು ನುಜ್ಜುಗುಜ್ಜಾಗಿದೆ, ಅಂದ್ರೆ ಗ್ಲಾಸ್ಗಳೆಲ್ಲ ಒಡೆದು ಹಾಕಲಾಗಿದೆ. ಇಲ್ಲಿ ಬೇರೆ ಬೇರೆ ಕಡೆ, ಅಂದ್ರೆ ಈ ಪ್ರದೇಶದ ಬೇರೆ ಬೇರೆ ಕಡೆ ಸಹ ಈ ರೀತಿಯ ಘಟನೆಗಳು ನಡೆದಿದ್ದಾವೆ. ಮನೆ ಏನು ಕಲ್ಲು ಅಲ್ಲಿ ನೋಡ್ತಾ ಇದ್ದೀವಿ, ಮನೆಗಳ ಮೇಲೂ ಸಹ ಕಲ್ಲು ತೂರಾಟ ಮಾಡಲಾಗಿದೆ. ಕಿಟಕಿಯ ಗಾಜುಗಳು ಪುಡಿ ಆಗಿದ್ದಾವೆ. ಅಂದರೆ ಮನಸ್ಸಿಗೆ ಬಂದಲ್ಲಿ ದುಷ್ಕರ್ಮಿಗಳು, ಅಂದರೆ ಏನು ಸಾವಿರಾರು ಜನ ಜಮಾವಣೆಗೊಂಡಿದ್ರು, ಮನಸ್ಸಿಗೆ ಬಂದಲ್ಲಿ ಅವರು ಕಲ್ಲು ತೂರಾಟ ಮಾಡಿದ್ದಾರೆ, ಓಡೋಗಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಇಲ್ಲಿ ಕಾರ್ ಮಾಲಕರು ಇರ್ಬೋದು ಮತ್ತು ಈ ಪ್ರದೇಶದ ಜನರನ್ನೇ ಮಾತಾಡ್ಸೋಣ. ಸರ್, ಈಗ ಒಂದು ಕಾರ್ ತಮ್ದ ಈಗ ಏನು ಯಾವ ರೀತಿ ಆಯ್ತು ರೀ ರಾತ್ರಿ ಘಟನೆ? ನೋಡ್ರಿ, 10-10:30ವರೆಗೂ ಏನೂ ಇರಲಿಲ್ಲ. ಸುಮಾರು 10:45 ಸುಮಾರು ಒಂದು ಈ ಪ್ರದೇಶಕ್ಕೆ ಒಂದು 400 ಯಂಗ್ಸ್ಟರ್ಸ್ ವಿದಿನ್ 20 ಇಯರ್ಸ್ ಲಿಮಿಟ್ದವರು ಇದಕ್ಕಿದ್ದಂಗೆ ಬಂದರು. ಅವ್ರ ಫೋನ್ ಮುಖಾಂತರ ಅವ್ರಿಗೆ ಏನು ಇನ್ಫಾರ್ಮೇಷನ್ ಸಿಕ್ಕಿತ್ತು ಎಲ್ಲ ಜಮಾವಣೆ ಆದರು. ಆಮೇಲೆ ಅಲ್ಲಿ ಆ ಕಡೆ ಪೊಲೀಸ್ ಸ್ಟೇಷನ್ ಹತ್ತಿರ ಹೋಗಿ ಕಲ್ಲು ತೂರಕ್ಕೆ ಶುರು ಮಾಡಿದ್ಕೊಳ್ಳಿ ಅವರು ಅಲ್ಲಿಂದ ಚೇಸ್ ಮಾಡ್ತಾ ಬಂದಾಗ ಎಲ್ಲ ಓಣಿ ಒಳಗಡೆ ಬಂದು ಸಿಕ್ಕ ವೆಹಿಕಲ್ ಮೇಲಾಗಲಿ ಆಮೇಲೆ ನಮ್ಮ ಮನೆಗಳ ಮೇಲಾಗಲಿ ಕಲ್ಲು ತೂರಿ ಭಯವಂತ ವಾತಾವರಣ ಕ್ರಿಯೇಟ್ ಮಾಡಿಟ್ರು. ಮನೆಯಿಂದ ಹೊರಗಡೆ ಬರೆದಂಥ ಸ್ಥಿತಿ ಬಂತು. ಮಧ್ಯೆ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾ ಇದ್ರು. ಈ ಸ್ಥಿತಿಯಲ್ಲಿ ನಾವು ರಾತ್ರಿ ಹೇಗೆ ಕಳೆದ್ವಿ ಗೊತ್ತಾಗಲಿಲ್ಲ. ಸರ್, ಈಗ ಈ ರೀತಿ ಘಟನೆ ಮೊದಲೇನಾದ್ರೂ ಆಗಿತ್ತಾ? ಇಲ್ಲ, ಇದೇ ಮೊದಲೇ ಸರ್ತಿ. ಇಲ್ಲ, ಈ ಟೈಪ್ ಎಂದೂ ಆಗಿಲ್ಲ ಇಲ್ಲಿ. ಯಾಕೆ ಎಲ್ಲರೂ ಕೂಡೆ ಆಡಾಡ್ತಿದ್ರು, ಎಲ್ಲರೂ ಕೂಡೆ ಬರ್ತಿದ್ರು, ಕೂಡೆ ಮಾಡ್ತಿದ್ರು ಎಲ್ಲರೂ. ಈಗ ಇವತ್ತಿಗಾದ್ರೂ ಹಂಗೆ ಆಯ್ತು. ಇದು ಎಲ್ಲಿಂದ ಹೊರಗಿನ ಜನ ಬಂದದು, ಎಲ್ಲಿಂದ ದುಷ್ಟ ಶಕ್ತಿಗಳು ಬಂದು ಈ ಮನೆ ಮಾಡ್ಯಾರ. ಇಲ್ಲಿ ತನಕ ಇಲ್ಲ ಯಾವ ಈ ಏರಿಯಾದೊಳಗೆ ಏನೂ ಆಗಿಲ್ಲ. ಇದೇ ಫಸ್ಟ್ ಟೈಮ್ ಆದದ್ದು. ಈಗ ಸರ್, ಈಗ ಒಂದು ಅಂದ್ರೆ ಎಷ್ಟು ಜನ ಇದ್ರು ರಾತ್ರಿ, ಅಂದ್ರೆ ಯಾವ ರೀತಿ ವಾತಾವರಣ ಇತ್ತು? ಸುಮಾರು ಒಂದು ನನಗೆ ದೂರಿಂದ ಇದ್ದೆ ಸರ್. ನಾ ಹತ್ಲಾ ಕಡೆ ಆ ಓಣಿಯಿಂದ ಕಾಣಿಸ್ಲಿಕ್ಕೈತಿತ್ತು. ನನಗೆ ಒಂದು 200 ಸನಿಕ ಜನ ಇದ್ರು. ಯಾವ ಪೊಲೀಸ್ ಜೀಪ್ ಇಮ್ಮಿಡಿಯೇಟ್ಲಿ ಬಂತದ, ಸಾಕಷ್ಟು ಇಮ್ಮಿಡಿಯೇಟ್ಲಿ ಬಂದ್ರು. ಅವರು ಕವರ್ ಮಾಡ್ಕೊಂಡು ಬರೋದ್ರಾಗ ಎಲ್ಲರೂ ಓಡಿ ಹೋದ್ರು. ಅಷ್ಟರೊಳಗೆ ಸಿಕ್ಕಾಬಿಟ್ಟು ಇದೆ ನಮಗೆ ಇಲ್ಲೆಲ್ಲ ಶೆಟ್ರ್ ಸಿಕ್ಕಲ್ಲಿ ಹೊಡಿಯೋದೆಲ್ಲ ಕಾಣಿಸ್ಲಿಕ್ಕೈತಿತ್ತು. ಆಮೇಲೆ ಇವರು ಎಲ್ಲರೂ ಓಣ್ಯಾಗ ಎಲ್ಲರೂ ಒಬ್ರಿಗೊಬ್ರು ಅಟ್ಟ ಮೇಲೆ ನಿಂತ್ಕೊಂಡು ನೋಡ್ಲಿಕ್ಕತ್ತಿದ್ರು. ಅಷ್ಟರೊಳಗೆ ಮತ್ತೊಂದು ಸ್ವಲ್ಪ ಕವರ್ ಮಾಡಿದ್ರು ಪೊಲೀಸರು, ಎಲ್ಲಾರನ್ನೂ ಓಡಿಸಿ ಚದರಿ ಸಿಕ್ಕಾದ. ಎಷ್ಟು ಗಾಡಿಗಳನ್ನು ಜಖಮ್ ಆಗ್ಯಾವ? ಇಲ್ಲಿ ಗಾಡಿ ಇವ್ರದ್ದು ಒಂದು ಅಂಕಿ ಒಂದಾಗ್ಯದ್ರಿ. ಆಮೇಲೆ ಕೆಲವು ಮಂದಿ ಗಾಡಿ ಅವ್ರು ತೊಗೊಂಡು ಹೋಗ್ಯಾರ. ಈಗ ಅಲ್ಲಿ ಒಂದಿಷ್ಟು ಏನೋ ಜಖಮ್ ಆಗ್ಯಾವು. ಆದರೆ ಇನ್ನೂ ಏನು ಕರೆಕ್ಟ್ ಯಾವುದು ಅಂಕಿ ಸಂಖ್ಯೆ ಸಿಕ್ಕಿಲ್ಲ. ಅದು ಇನ್ನೇನು ನಮ್ಮ ಅಭಿಲಾಷೆ ಏನಂತಂದ್ರೆ ಎಲ್ಲರೂ ಸೌಹಾರ್ದತೆಯಿಂದ ಇರುವಂಥ ವಾತಾವರಣದ ಓಣಿದೆ. ಇದು ಎಲ್ಲರೂ ಸೌಹಾರ್ದತೆಯಿಂದ ಇದ್ದದ್ದನ್ನು ಸ್ವಲ್ಪ ಡಿಸ್ಟರ್ಬ್ ಆಗತ್ತನೋ ಅಂತ ಅನ್ನೋಂಗೆ ಅನಿಸ್ಲಿಕ್ಕತ್ತದೆ. ಆದ್ರೆ ಯಾರಿಗೂ ಏನು ಮನಸ್ಸಿಗೆ ಯಾರಿಗೂ ಇಲ್ಲ. ಎಲ್ಲರೂ ಇದು ಹಿಂಗ್ಯಾಕಪ್ಪ ಅಂತನ್ನುವಂಥ ಒಂದು ಪ್ರಶ್ನೆ ತಾವೇ ಇಟ್ಕೊಂಡು ಕೂತಾರೆ ಈಗ. ಆದರೆ ಇದನ್ನು ಸೌಹಾರ್ದತೆಯಿಂದನೇ ಬಗೆಹರಿಸ್ಬೇಕು. ಹೊರಗಿನ ಯಾರು ಮಂದಿ ಬರ್ತಾರೆ ಅದನ್ನ ಸ್ವಲ್ಪ ಎಲ್ಲ ರೀತಿ ಕಂಟ್ರೋಲ್ ಮಾಡ್ಬೇಕು. ಅದಕ್ಕೆ ಇಲ್ಲಿನ ನಿವಾಸಿಗಳ ಅಭಿಪ್ರಾಯ ಇದೆ. ಒಟ್ಟಾರೆ ಏನು ಸೌಹಾರ್ದಯುತ ವಾತಾವರಣ ಇಲ್ಲಿತ್ತು, ಆದರೆ ಅದನ್ನ ಕೆಡಿಸುವಂತ ಕೆಲಸ ನಡೆದಿದೆ. ಹಾಗಾಗಿ ಯಾರು ಕಿಡಿಗೇಡಿಗಳಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಶಾಂತಿ ಸ್ಥಾಪಿಸಬೇಕಂತೇಳಿ ನಾಗರಿಕರು ಆಗ್ರಹಿಸಿದ್ದಾರೆ. ಶಿವರಾಮ ಅಸುಂಡಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.